ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾತಾಡೋಕೆ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಅದೇ ನಮ್ಮ ಮಡೇನೂರು ಮನು ಅಣ್ಣ ಜೈಲಿಗೆ ಹೋಗ್ಬಿಟ್ಟಿದ್ರಲ್ಲ. ಅಣ್ಣ ಜೈಲಿಗೆ ಹೋದಾಗಿಂದ ಇಷ್ಟು ದಿನ ಕರ್ನಾಟಕದಲ್ಲಿ ಹೊಸ ಅಲೆ ಸೃಷ್ಟಿ ಆಗ್ಬಿಟ್ಟಿತ್ತು. ಅಣ್ಣ ಇಲ್ಲ ಅಂತಂದೇಳಿ RCB ಕಪ್ ಗೆದ್ದುಬಿಡ್ತು. ನೋಡಿ ಎಂತೆಂಥ ಒಳ್ಳೆ ಕೆಲಸಗಳೆಲ್ಲ ಅದು ಅಣ್ಣ ಜೈಲಿಗೆ ಹೋದ್ಮೇಲೆ. ಅದಕ್ಕೆ ಹೇಳೋದು, ದೇವರು ಎಂಥವ್ರನ್ನ ಎಲ್ಲಿಡಬೇಕು ಅಲ್ಲಿಟ್ರೇ ಸ್ವಲ್ಪ ಜಗತ್ತಲ್ಲಿ ಮಳೆ ಬೆಳೆ ಆಗೋದು ಅಂತ ಅನಿಸುತ್ತೆ. ನೋಡಿ, ಅಣ್ಣ ಜೈಲಿಗೆ ಹೋಗಿದ್ದು ನಮ್ಮ ಕರ್ನಾಟಕ ನೆಲದಲ್ಲಿ RCB ಕಪ್ ಗೆದ್ಕೊಂಬಂತು. ಸೊ ಈಗ ಅಣ್ಣನ ಬಗ್ಗೆ ಮಾತಾಡೋಕೆ ಬಂದಿರತಕ್ಕಂಥ ವಿಷಯ ಏನಂತಂದರೆ, ಅಣ್ಣ ಜೈಲಿಂದ ರಿಲೀಸ್ ಆಗ್ತಾ ಇದ್ದಾರೆ. ಅಣ್ಣನ ಏಟರ್ಸ್ ಯಾರಿದ್ದೀರಾ ನೀವೆಲ್ಲ ಹೋಗಿ ಬಚ್ಚಿಕೊಂಬಿಡಿ ಫಸ್ಟ್. ಯಾಕೆ ಅಂತಂದರೆ ಅದು ನೀವು ಅಣ್ಣನ ಬಗ್ಗೆ ನೆಗೆಟಿವ್ ರೂಮರ್ಸ್ ಹಬ್ಸಿರೋದು, ಕೆಟ್ಟದಾಗಿ ಮಾತಾಡಿರೋದು, ತಪ್ಪಾಗಿ ಮಾತಾಡಿರೋದು, ಆಮೇಲೆ ಅಣ್ಣ ಜೈಲಿಗೆ ಹೋಗ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ವೀಡಿಯೋಗಳು, ಆಡಿಯೋ ಬೈಟ್ಸ್ಗಳನ್ನ ರೆಡಿ ಮಾಡಿ ಇಟ್ಟಿದ್ರಲ್ಲ. ಸೊ ಆ ಆಡಿಯೋ ಬೈಟ್ಸ್ಗಳಿಗೆ ಅಣ್ಣ ಡೆಫಿನೆಟ್ಲಿ ನಿಮಗೆ ಸುಮ್ಮನೆ ಬಿಡಲ್ಲ. ಹಾಗಾಗಿ ಬೇಗ ಹೋಗಿ ಬಚ್ಚಿಕೊಂಬಿಡಿ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ವಾರ್ನ್ ಮಾಡ್ತಾ ಇದ್ದೀನಿ. ಅಣ್ಣ ಮತ್ತು ತುಂಬ ಅಗ್ರೆಸಿವ್ ಆಗಿದ್ದಾರೆ. ಯಾಕೆ ಅಣ್ಣನ ಬಗ್ಗೆ ಇಷ್ಟೊಂದು ಡೇಂಜರಸ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡ್ತಾ ಇದ್ದೀನಿ ಅಂತಂದರೆ, ನಿನ್ನೆ ಅಣ್ಣ ಜೈಲಿಂದ ರಿಲೀಸ್ ಆಗಿದ್ದಾರೆ. ಮಡೇನೂರು ಮನು ಅಣ್ಣ ಜೈಲಿಂದ ಬತ್ತಿದಾಗೇ ಎಲ್ಲ ಯಾವುದು ಒಂಥರ ನನಗೆ ಸ್ಕೂಲ್ ಮುಗಿಸ್ಕೊಂಡು ಕಾನ್ವೆಂಟ್ ಮಗು ಯಾವ ರೀತಿ ಮನೆಗೆ ಹೋಗುತ್ತೋ ಆ ಥರ ಕಾಣಿಸಿದ್ರು ನನಗೆ. ಯಾರೋ ಒಬ್ಬ ಆರ್ಟಿಸ್ಟ್ ಬತ್ತವ್ರೆ, ಅದು ಇದು ಏನು ಕಾಣಿಸ್ಲಿಲ್ಲ. ಅವರ ದರ್ಪ ಆಗಲಿ, ಅಹಂಕಾರ ಆಗಲಿ, ದುರಹಂಕಾರ ಆಗಲಿ, ಅದು ಯಾವುದೂ ಕಾಣಿಸ್ಲಿಲ್ಲ. ಬಹುಶಃ ಜೈಲಲ್ಲಿ ಒಂದು ಸ್ವಲ್ಪ ದಿನಕ್ಕೇ ಕರಗಿಸ್ಬಿಟ್ಟು ಹೊರಗಡೆ ಕಳಿಸಿದ್ರೇನೋ ಅಂತ ಅನಿಸ್ತು. ಆದರೂ ಹೇಳೋಕ್ಕಾಗಲ್ಲ, ಆರ್ಟಿಸ್ಟು ಯಾವ ಮುಖವಾಡದಲ್ಲಿ ಯಾವತ್ತು ಯಾವ ಕ್ಷಣದಲ್ಲಿ ಯಾವ ರೀತಿ ಇರ್ತಾರೆ ಅಂತಂದೇಳಿ. ಈಗ ಮಾತಾಡೋಕೆ ಬಂದಿರೋ ವಿಷಯ ಏನು ಅಂತಂದರೆ, ನಿನ್ನೆ ಮಡೇನೂರು ಮನು ಅವರು ಜೈಲಿಂದ ಹೊರಗಡೆ ಬರ್ತಿದ್ದಾಗೆ ಒಂದು ಪ್ರೆಸ್ ಮೀಟ್ ನಡೀತು. ಮೀಡಿಯಾದವರೆಲ್ಲ ಹೋಗ್ಬಿಟ್ಟು ಮೈಕ್ ಹಿಡಿದ್ರು. ಅವರು ಕೇಳಿದಂಥ ಫಸ್ಟ್ ಕ್ವಶನ್ನು, ಕೇಳಬೇಕಾಗಿದ್ದಂಥ ಫಸ್ಟ್ ಕ್ವಶನ್ನು, ಕಾಯ್ತಾ ಇದ್ದಂಥ ಫಸ್ಟ್ ಕ್ವಶನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದೇ. ಶಿವಣ್ಣನ ಬಗ್ಗೆ ಯಾಕೆ ಮಾತಾಡ್ದಪ್ಪ? ಅದು ಆ ಥರದ ಮಾತು. ಅವರು ಸಾವನ್ನು ಬಯಸಿ ಮಾತಾಡಿದ್ದು, ಆ 3 ಜನ ನಟರ ಬಗ್ಗೆ ಸಾವನ್ನು ಬಯಸಿ ಮಾತಾಡಿದ್ದು ಯಾಕೆ ಅಂತಂದೇಳಿ ಪ್ರೆಸ್ ಮುಂದೆ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ರು ಪ್ರೆಸ್ ಅವರು. ಸೊ ಆಗ ಅಣ್ಣನ ರಿಪ್ಲೈಗಳು ಏನೇನಿದೆ ಅಂತ ತೋರಿಸೋದಕ್ಕೆ ವಿತ್ ವಿಡಿಯೋ ಬೈಟ್ಸ್ಗಳ ಮೂಲಕ ಈ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ RVK ಸ್ಟುಡಿಯೋಸ್ಗೆ ಎಂಟ್ರಿ ಕೊಟ್ಟಿದ್ರೆ, ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನನ್ನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಟನ್ ಅಂತ ಬರುತ್ತೆ. ಅದಕ್ಕೋಸ್ಕರ ಇವಾಗಲೇ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಷಯಕ್ಕೆ ಹೋಗೋಣ. ನಿನ್ನೆ ತುಂಬ ಒಳ್ಳೆ ದಿನನೋ ಕೆಟ್ಟ ದಿನನೋ ಗೊತ್ತಿಲ್ಲ. ಒಳ್ಳೆ ದಿನನೋ ಕೆಟ್ಟ ದಿನ ಅಂತ ನೀವುಗಳು ಹೇಳಬೇಕು. ಮಡೇನೂರು ಮನು ಅಣ್ಣ ಜೈಲಿಂದ ರಿಲೀಸ್ ಆದರು. ಅವ್ರು ಜೈಲಿಂದ ರಿಲೀಸ್ ಆಗ್ತಿದ್ದಾಗೆ ಫುಲ್ ಜನ ಜಾತ್ರೆ, ಜೈಲು ಮುಂದೆ ಫುಲ್ ಜನ ಜಾತ್ರೆ. ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಪೊಲೀಸ್ನವ್ರಿಗೆ. ಎಲ್ಲೂ ನೋಡಿದ್ರು ಕೂಡ ಕೈ ಸಿಗದೇ ಇರೋಷ್ಟು ಜನ, ಅಷ್ಟೊಂದು ಜನ ಓಡಾಡ್ತಾ ಇದ್ರು. ಅಣ್ಣನ ಜೊತೆ ಸೆಲ್ಫಿ ತಗೊಳ್ಳೋದಕ್ಕೋ ಅಥವಾ ಗುಮ್ಮೋದಕ್ಕೋ ನನಗೂ ಗೊತ್ತಿಲ್ಲ. ಅದಾದಮೇಲೆ ಅಣ್ಣ ಫಸ್ಟು ಜೈಲಿಂದ ಹೊರಗಡೆ ಬಂದು ಎಂಟ್ರೆನ್ಸ್ ನಾಕಾಬಂದಿ ದಾಟಿದ ತಕ್ಷಣ ಫಸ್ಟ್ ಬಂದಿದ್ದೆ ಪ್ರೆಸ್ ಅವ್ರ ಮುಂದೆ. ಪ್ರೆಸ್ ಅವ್ರು ಕೇಳ್ತಾರೆ ಅವಾಗ ಒಂದು ಕ್ವಶನ್ನು, ಯಾವ ರೀತಿ ಇತ್ತು ಏನು ಅಂತೆಲ್ಲ ಕೇಳೋದ್ರ ಮೂಲಕ. ಅದಾದಮೇಲೆ ನಿಮ್ಮ ಸಿನಿಮಾ ಫಸ್ಟ್ ಡೇ ಕಟೌಟ್ ನೋಡದೆ ಹೋಗಿದ್ರಿ ಅದೆಲ್ಲ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಅಣ್ಣ ತುಂಬ ಬೇಜಾರಾಗಿ ಮಾತಾಡ್ತಾರೆ. ಫಸ್ಟ್ ಡೇ ನಾನು ಕಟೌಟ್ ಕೂಡ ನೋಡಿದೆ, ನನ್ನ ಕಟೌಟ್ ಕೂಡ ನೋಡದೆ ಹೋಗಿದ್ದೆ, ಇವಾಗ ಹೋಗಿ ನೋಡಬೇಕು ಅಂತ. ಫಸ್ಟ್ ಆಫ್ ಆಲ್ ಅಣ್ಣಂಗೆ ಗೊತ್ತಿಲ್ಲ, ಕಟೌಟ್ನ ಆಲ್ರೆಡಿ ಫಸ್ಟ್ ಡೇನೇ ತೆಗೆದುಬಿಟ್ರು ಅಂತಂದೇಳಿ ಅಣ್ಣಂಗೆ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ ಅಂತಂದರೆ ಮೀಡಿಯಾದವರು, ನೋಡಿ ಶಿವಣ್ಣ ಅವ್ರ ಬಗ್ಗೆ ಈ ರೀತಿ ಮಾತಾಡಿದಿರಲ್ಲ ಎಷ್ಟು ಸರಿ ಅಂತಂದೇಳಿ ಕೇಳ್ತಾರೆ. ಅದಕ್ಕೆ ಅಣ್ಣ ಏನಂತ ಹೇಳಿದಾನೆ ಗೊತ್ತಾ? ನನ್ನ ಬಾಯಲ್ಲಿ ಹೇಳ್ಬೇಕಾ ಅಥವಾ ನೀವು ಅಣ್ಣನ ಬಾಯಲ್ಲೇ ಕೇಳ್ತಿರೋ? ಗೊತ್ತಿದ್ದವರು ಆಲ್ರೆಡಿ ಕೇಳಿರ್ತೀರಾ, ನೋಡಿರ್ತೀರಾ. ಗೊತ್ತಿಲ್ದಿರೋರಿಗೆ ಫಸ್ಟ್ ನೀವು ಅಣ್ಣನ ಬಾಯಲ್ಲೇ ಆ ರಿಯಾಕ್ಷನ್ಸ್ ಕೇಳಿ, ಆ ಉತ್ತರಗಳನ್ನ ಕೇಳಿ, ಆನ್ಸರ್ನ ಕೇಳ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಪಾಪ ಅಣ್ಣ ಆ ಮಾತುಗಳನ್ನ ಅಣ್ಣ ಹೇಳಿಲ್ಲ ಕಣ್ರಿ. ನಾವುಗಳು ಸುಮ್ಮನೆ ತಪ್ಪಾಗಿ ತಿಳ್ಕೊಂಡು ಅಣ್ಣನ ಬಗ್ಗೆ ಎಷ್ಟು ನೆಗೆಟಿವ್ ಆಗೆಲ್ಲ ಹಬ್ಬಿಸ್ಕೊಂಡು ಅವ್ನ ಸಿನಿಮಾನ ನೋಡಲಿಲ್ಲ ಪಾಪ. ನೋಡಿ ಆ ಮಾತುಗಳನ್ನ ಯಾರು ಹೇಳಿದ್ದು, ಯಾವ ರೀತಿ ಇದೆಲ್ಲ ಆಯಿತು, ಏನೇನೆಲ್ಲ ಸ್ಕ್ಯಾಮ್ ನಡೆದಿದೆ, ಅಣ್ಣನ ಬಾಯಲ್ಲೇ ನೀವು ಆ ಒಂದು ಮಾತುಕತೆ ಕೇಳ್ಕೊಂಬನ್ನಿ. ಆ ಒಂದು ವಿಡಿಯೋ ಇವಾಗ ಆಗ್ತಾ ಇದೆ ನೋಡಿ. ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಹೇಳಂಗೆ ಇಲ್ಲ. ನಾವು ನಮ್ಮ ಇಂಡಸ್ಟ್ರಿಗೆ ಆಲದ ಮರ ಅವ್ರ ಬಗ್ಗೆ ನಾವು ಯಾಕಂದ್ರೆ ಅಣ್ಣವ್ರು ನಮ್ಮಲ್ಲೂ ಫೋಟೋ ಇದೆ. ಶ್ರೀಕಂಠ ಮೂವಿಲಿ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ, ಅವ್ರ ಫೋಟೋ ನಮ್ಮಲ್ಲೂ ಇದೆ. ಆಮೇಲೆ ಅವ್ರ ಬರ್ತಡೇ ದಿವಸ ಇವತ್ತು ಚಂದ್ರಪಟ್ಟಣಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗಣ್ಣ ಅಂತಿದ್ದಾರೆ, ಅವ್ರ ಬರ್ತಡೇ ದಿವಸ ಏನು ಮಾಡ್ತೀವಿ ನಾವು ಅಂತ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವು ಮಾಡ್ತೀವಿ. ಅವ್ರಿಗೆ ಆರೋಗ್ಯ ಇದಾದಾಗಲೂ ಕೂಡ ನಾವು ಪೂಜೆ ಮಾಡಿಸಿದ್ದೀವಿ. ಇನ್ನು ನಾವು ಡಿವೋರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್, ಯಾಕೆಂದ್ರೆ ಅವ್ರನ್ನ ನಿಮಗೆ ಗೊತ್ತು, ಅವ್ರ ಕೆಣಕ್ತವ್ರು ಯಾರು ಇದು ಮಾಡಿಲ್ಲ. ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್, ಇದೆಲ್ಲ ಪ್ಲ್ಯಾನ್ ಉಂಟು ಸರ್, ನೀವು ತಲೆ ಕೆಡಿಸ್ಬಿಡಿ, ನಾವು ಸಪೋರ್ಟ್ ಮಾಡ್ತೀವಿ ಸರ್, ತಲೆ ಕೆಡಿಸ್ಬಿಡಿ. ಎಲ್ಲರೂ ಒಳಗಡೆ ಜೈಲಲ್ಲೂ ಸುಮಾರು ಜನ ಫ್ಯಾನ್ಸ್, ಎಲ್ಲರ ಫ್ಯಾನ್ಸು ಇದ್ದರು, ಸುಮಾರು ಹೇಳಿದರು. ಬಟ್ ಒಂದು ಕಡೆ ಬೇಜಾರು ಅಂದರೆ ಇದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ. ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ. ಪಾಪ ಪೊಲೀಸ್ನವ್ರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು, ಮನು ನಿಮ್ಮ ಟೀಮ್ ಅವರೇ
ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದ್ರು ಮನು. ಪಾಪ ನೀನು ಅಂಥವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಸಿನಿಮಾಕ್ಕೆ ಅಂತ ಅವರು ಅಲ್ಲೊಂದು ಕಂಪ್ಲೇಂಟ್ ಆಯಿತು, ಇಲ್ಲ ಆಯಿತು. ಇನ್ನೊಂದು ದಿವಸ ಕರೆಸಿ ಶರ್ಟಲ್ಲಿ ಅವ್ರದ್ದು ಹೊಡೆದ್ರು. ನಾನು ಅದನ್ನು ಎಲ್ಲೂ ಹೇಳಿ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು. ನಾನು ನಮಗೆ ಜೈಲ್ ಮುಖ ನೋಡಿದವನಲ್ಲ, ಪೊಲೀಸ್ ಸ್ಟೇಷನ್ ಮುಖ ನೋಡಿದವನಲ್ಲ. ಯಾಕಂದ್ರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಊರಲ್ಲಿದ್ದಾರೆ, ಫಸ್ಟ್ ಮೀಟ್ ಮಾಡ್ಬೇಕು, ಏನೋ ಫುಲ್ಲು ಸೈಡ್ ಗದ್ದೆನ ಊದ್ಕೊಂಡಿದೆ ಹತ್ತು ಅಂತ ಫೋನ್ ಮಾಡಿದರು. ಮೊದಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಅವ್ರ ಆಶೀರ್ವಾದ ತಗೋಬೇಕು ಮೊದಲು. ಅದಾದಮೇಲೆ ಏನೇನು ಹೀರೋಗಳಿದ್ದಾರೆ ಅವ್ರದ್ದೆಲ್ಲ ಹೋಗಿ ಮಾತಾಡೋದು. ಏನು ಶಿವಣ್ಣವ್ರನ್ನ ಭೇಟಿ ಆಗ್ತೀರಾ? ಭೇಟಿ ಆಗಲೇಬೇಕು ಸರ್, ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಈಗ ಎಲ್ಲನೂ ಮಾತಾಡ್ತೀವಿ, ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ, ನಾವೆಲ್ಲನೂ ಮಾತಾಡ್ತೀವಲ್ವ. ಪ್ರತಿ ಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯೆ ಬರುತ್ತೆ. ದುಡ್ಡಿದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ತೀವಿ. ಅದು ಚೆನ್ನಾಗಿರೋ ಸ್ಟ್ರೈಟಾಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ. ಇದು ನಾನು ಕೇಳಿದೆ ಆಡಿಯೋ, ಇದು ಮಧ್ಯ ನಕ್ಷತ್ರ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ. ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ. ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ. ಈ ಟೈಮಲ್ಲಿ ಬೇಡ, ಯಾಕೆಂದ್ರೆ ನಾನೊಂದು ಕೊಚ್ಚೆ ಕಲ್ಲು ಹಾಕೋದು, ಅವರೊಂದು ಆರಿಸೋದು, ನನ್ನ ಮೇಲೆ ಆರೋದು ಮತ್ತೆ ಬೇಡ. ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್. ಒಂದು ಬುದ್ಧಿ ಕಲಿಸಿದ್ದಾರೆ, ಇನ್ನೊಂದು ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ. ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ಅದನ್ನು ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಆಸೆ ಸರ್. ನೋಡ್ಕೊಂಬಂದ್ರಲ್ಲ, ಅಣ್ಣ ಹೇಳ್ತಾ ಇರೋದು ವಿಷಯ ಏನು ಅಂತಂದರೆ, ಶಿವಣ್ಣ ದೇವರಿದ್ದಂಗೆ ಅವ್ರಿಗೆ. ಅಂದರೆ ನಾವು ಅಂದ್ಕೊಂಡಿದ್ದು ಇಷ್ಟು ದಿನ ನಮಗೆ ಕನ್ನಡ ಇಂಡಸ್ಟ್ರಿಗೆ ಮೇರು ನಟ ಆಗಿರ್ತಕ್ಕಂಥ ಶಿವಣ್ಣ ಹಿರಿಯ ಮನುಷ್ಯ ಅಷ್ಟೇ ಅಲ್ಲದೆ ಈಸ್ ಲೈಕ್ ಎ ಕಿಂಗ್ ಅನ್ನೋ ಥರ ನಾವು ನೋಡಿದ್ದು. ಒಬ್ಬ ಮುಖ್ಯ, ಯಾವುದೇ ಒಂದು ದೊಡ್ಡ ನಮ್ಮ ಕನ್ನಡ ಇಂಡಸ್ಟ್ರಿ ಕಷ್ಟ ಅಂತ ಬಂದರೆ ಫಸ್ಟ್ ನಿಂತ್ಕೊಳ್ಳೋದಕ್ಕೆ ನಮ್ಮ ತಲೆಗೆ ಬರ್ತಾ ಇದ್ದಂಥ ವ್ಯಕ್ತಿ ಶಿವಣ್ಣವರು. ಇವಾಗ ಮೊನ್ನೆ ಓಕೆ ಯಾವುದೋ ಒಂದು ಕಮಲ್ ಹಾಸನ್ ಅವರ ವಿಷಯದಲ್ಲಿ ಅವರ ಹೆಸರು ಹಾಳಾಯಿತು. ಅದಕ್ಕೆ ನನಗೂ ಬೇಜಾರಿದೆ. ಬಿಕಾಸ್ ಅದರಲ್ಲಿ ಅವ್ರ ತಪ್ಪು ಯಾವುದು ಏನು ಎತ್ತ ಅನ್ನೋದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೆ. ಯಾಕಂದರೆ ಈಗ ಈ ವಿಡಿಯೋದಲ್ಲಿ ನೀವು ಅದ್ರ ಬಗ್ಗೆ ಕಮೆಂಟ್ ಆಗ್ತೀರಾ ಅನ್ನೋ ಒಂದು ಕಾರಣಕ್ಕೆ ನಾನು ಮುಂಚೆನೇ ಹೇಳಿದೆ. ಅದಾದಮೇಲೆ ನೆಕ್ಸ್ಟು ಶಿವಣ್ಣನ ಬಗ್ಗೆ ಮಾತಾಡಿದ್ದು, ಅವ್ರು ಮಾತಾಡಿಲ್ವಂತೆ. ಶ್ರೀಕಂಠ ಸಿನಿಮಾದಲ್ಲಿ ನಾನು ಜೂನಿಯರ್ ಆಗಿ ಮಾಡಿದ್ದೀನಿ ಅವ್ರ ಜೊತೆ, ನಾನೇ ಯಾಕೆ ಮಾತಾಡಲಿ ಅಂತ. ಅದಾದಮೇಲೆ ಪ್ರತಿ ವರ್ಷ ಅಣ್ಣನ ಬರ್ತ್ಡೇಗೆ ನಾನು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ತೀನಿ ನಾನು, ಓಕೆ. ಅದಾದಮೇಲೆ ಅಪ್ಪಾಜಿ ಅವ್ರ ಬರ್ತ್ಡೇಗೆ ನಾನು ಪೂಜೆ ಎಲ್ಲ ಮಾಡಿಸ್ತೀನಿ, ಓಕೆ. ನೆಕ್ಸ್ಟು ಅದೇ ಶಿವಣ್ಣ ಅವ್ರಿಗೆ ಆಪ್ರೇಷನ್ ಆದಾಗ ನಾನು ದೇವ್ರ ಹತ್ರ ಎಲ್ಲ ಪೂಜೆ ಮಾಡಿಸಿ ಬೇಡ್ಕೊಂಡಿದ್ದೀನಿ. ಪ್ರತಿ ಸಲ ಮಾಡ್ತಾ ಇರ್ತೀನಿ ಇದನ್ನೆಲ್ಲ. ಸರಿ ಗುರು, ಇಷ್ಟೆಲ್ಲ ಮಾಡ್ತಿರ್ತೀಯಲ್ಲ, ಕುಡ್ದಾಗೆಲ್ಲ ಹೋಗಿತ್ತು ಮತ್ತೆ ನೀನು ಹೇಳ್ತಾ ಇದೀಯಾ AI ಮೂಲಕ ಏನೋ ಯಾವುದಪ್ಪ ಅದು ಮಿಮಿಕ್ರಿ ಮಾಡೋದ್ರ ಮೂಲಕ ಇವಾಗ ಏನೇನೋ ಮಾಡ್ತಾರೆ, ಅದು ನನ್ನ ವಾಯ್ಸ್ ಅಲ್ಲ, ಬೇರೆಯವ್ರ ವಾಯ್ಸು, ನನ್ನನ್ನು ಹಾಳು ಮಾಡ್ಬೇಕಂತಾನೆ ಈ ರೀತಿ ಮಾಡಿದ್ದಾರೆ ಅಂತಂದೇಳಿ. ಏನು 50 ಸಿನಿಮಾ ಮಾಡ್ಬಿಟ್ಟಿದ್ದ ಗುರು ನೀನು? 50 ಸಿನಿಮಾ ಮಾಡಿದ್ಯಾ, ನೀನು ಬೆಳೆಸಲೇಬೇಕು ಅಂತ ಏನೋ ಕಾಯ್ಕೊಂಡು ಕೂತಿದ್ರಾ? ಇಲ್ಲ ಅಲ್ವಾ? ಇನ್ನು ಫಸ್ಟ್ ಸಿನಿಮಾ. ಫಸ್ಟ್ ಆಫ್ ಆಲ್ ಅರ್ಧ ಅಲ್ಲ, ಆಲ್ಮೋಸ್ಟ್ ಒಂದು 10% ಜನಗಳಿಗೆ, ಅಂದರೆ ಕಾಮಿಡಿ ಕಿಲಾಡಿಗಳನ್ನ ನೋಡೋವಂಥ ವ್ಯಕ್ತಿಗಳನ್ನ ಬಿಟ್ಟು ಇನ್ನು ಮಿಕ್ದವ್ರು ಯಾರಿಗೂ ನೀನು ಯಾರು ಅನ್ನೋದು ಗೊತ್ತಿಲ್ಲ. ನಾನು ವಿಡಿಯೋ ಹಾಕಿದಾಗ ಎಷ್ಟೋ ಜನ ನನಗೆ ಕೇಳಿದ್ದಾರೆ, ಯಾರಿವನು ಅಂತಂದೇಳಿ. ತುಂಬ ಜನ ನನಗೆ ಕೇಳಿರೋದು ಓಕೆ ಇವನು ಯಾರು ನಾನು ನೋಡಿಲ್ಲ ಅಂತಂದೇಳಿ. ಅಂಥದ್ರಲ್ಲಿ ಇಷ್ಟೊಂದು ಹೆಸರು ಮಾಡಿರ್ತಕ್ಕಂಥ ನಿನ್ನ ಹೆಸರನ್ನ ಕಿತ್ತಾಗೋಕ್ಕೆ ಅವರು ಮಿಮಿಕ್ರಿ ಮಾಡಿ, ಕುಡ್ದವ್ರ ಥರ ಮಾತಾಡಿ, ಮಡೇನೂರು ಮನೋಹಣ್ಣನ ವಾಯ್ಸ್ನ ಮಿಮಿಕ್ರಿ ಮಾಡಿ ಅದನ್ನು ಆಡಿಯೋ ವೈರಲ್ ಮಾಡ್ತಾರೆ. ಅದು ನಿನ್ನ ಸಿನಿಮಾ ರಿಲೀಸ್ ದಿನನೇ ಮಾಡ್ತಾರೆ. ಹಾಂ, ಅವ್ರೇನು ಪ್ಲ್ಯಾನ್ ಮಾಡ್ಕೊಂಡಿದ್ರಾ? ಇಲ್ಲ ಅಲ್ವಾ? ಫಸ್ಟ್ ಆಫ್ ಆಲ್ ತಪ್ಪಾಗಿದ್ದು ನಿಂದು. ಮಿಂಚು ವಿಷಯದಲ್ಲಿ ನೀನು ನೆಟಗಿದ್ದಿದ್ರೆ ಇದು ಯಾವುದು ಬರ್ತಾ ಇರಲಿಲ್ಲ. ಅಲ್ಲಿ ನೀನು ಮಾಡಿದ ತಪ್ಪು. ದೇವರು ಯಾರಿಗೆ ಏನು ಕೊಡಬೇಕೋ ಅದು ಕೊಡ್ತಾನೆ, ಯಾವ ಟೈಮಿಗೆ ಕೊಡಬೇಕೋ ಅದು ಕೊಡ್ತಾನೆ. ಹಾವು ನಂಬಿದ್ರು 2 ತಲೆ ನಾಗರಾವು ನಂಬಾರ್ದು ಅಂತ ಹೇಳ್ತಾರೆ. ಯಾಕೆ? ಅದು ಯಾವ ಕಡೆ ನುಗ್ಗುತ್ತೋ ಗೊತ್ತಾಗಲ್ಲ, ಯಾವ ಕಡೆ ಕಚ್ಚುತ್ತೋ ಗೊತ್ತಾಗಲ್ಲ, ಯಾವ ಕಡೆ ವಿಷ ಬಿಡುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಅಂತಾನೆ ದೇವರು ಈ 2 ತಲೆ ಹಾವು, ಮಣ್ಮುಖ ಹಾವು ಅಂತೇನು ಹೇಳ್ತೀವಿ, 2 ತಲೆ ಹಾವಿಗೆ ಸ್ಪೀಡನ್ನು ಕಡಿಮೆ ಮಾಡಿದ್ದಾನೆ. ಯಾಕೆ ಅಂತಂದರೆ ಇದು ಯಾವ ಕಡೆ ನುಗ್ಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇದ್ರ ಸ್ಪೀಡನ್ನು ನಾನು ಕಂಟ್ರೋಲ್ ಮಾಡದೆ ಹೋದರೆ ಇದು ಡೇಂಜರಸ್ ಅಂತಂದೇಳಿ. ಹಾಗಾಗಿ ದೇವ್ರಿಗೆ ಗೊತ್ತು ಯಾವ ಹಾವಿಗೆ ಯಾವ ಟೈಮಲ್ಲಿ ಹೊಡಿಬೇಕು ಅಂತಂದೇಳಿ, ಎಲ್ಲಿ ಹಿಡಿಬೇಕಂತ ಗೊತ್ತು. ಅದಕ್ಕೆ ನಿನಗೆ ಸರಿಯಾಗಿ ಹಿಡಿದಿದ್ದಾರೆ, ಜೈಲಿಗೆ ಹೋಗಿ ಬಂದಿದೆಯಾ, ಇನ್ಮೇಲಾದರೂ ನೆಟ್ಟಿಗೆ ಬದುಕ್ತೀಯಾ ಅಂತ ಅಂದ್ಕೊಂಡಿದ್ದೀವಿ. ಇನ್ಮೇಲೂ ನಾವು ಕೆಟ್ಟದಂತೂ ಬಯಸಲ್ಲ. ಯಾಕಂದರೆ ತಪ್ಪುಗೊಂದು ಶಿಕ್ಷೆ ಆಗಲೇಬೇಕು, ಒಂದು ಪ್ರಾಯಶ್ಚಿತ್ತ ಅಂತ ಆಗಬೇಕು. ಶಿಕ್ಷೆ ನೀನು ಅನುಭವಿಸಿದ್ದಾಗಿದೆ, ಪ್ರಾಯಶ್ಚಿತ್ತ ಇನ್ಮೇಲೆ ಮಾಡ್ಕೋಬೇಕು. ಮಾಡಿಕೊಂಡು ಆಗಿರೋ ತಪ್ಪನ್ನು ಒಪ್ಕೊಂಡು ಇನ್ಮೇಲೆ ಆ ತಪ್ಪು ಆಗದೇ ರೀತಿ ನೀವು ಬದುಕಿದ್ರೆ ಅಫ್ಕೋರ್ಸ್ ಕನ್ನಡ ಇಂಡಸ್ಟ್ರಿ ನಿಮ್ಮನ್ನು ಒಪ್ಕೊಳ್ಳುತ್ತೆ ಅಂತ ಹೇಳೋಕ್ಕೆ ಈ ಒಂದು ವಿಡಿಯೋ ಮಾಡಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಅನಿಸುತ್ತೆ? ಮಡೇನೂರು ಮನೋಹಣ್ಣ ಬದಲಾಗಬೇಕಾ ಇಲ್ವಾ ಹಂಗೆ ಇರಬೇಕಾ, ಅಥವಾ ಈ ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ನೀವೇನಾದ್ರು ಅಕ್ಸೆಪ್ಟ್ ಮಾಡ್ತೀರಾ? ಅದನ್ನೆಲ್ಲ ನಿಮಗೆ ಬಿಟ್ಟಿದ್ದೀನಿ. ನೀವೇ ಏನಾದರೂ ತಿಳ್ಕೊಳ್ಳಿ, ನೀವೇ ಏನಾದರೂ ಅದ್ರ ಬಗ್ಗೆ ಡಿಸೈಡ್ ಮಾಡಿ. ಅಣ್ಣನಿಗೆ ಹೊಸ್ದಾಗಿ ಚಾನ್ಸ್ ಕೊಡ್ತೀರಾ, ಬದಲಾಗಕ್ಕೆ ಚಾನ್ಸ್ ಕೊಡ್ತೀರಾ? ಇಲ್ಲ ಅಣ್ಣ ತಿರ್ಗಾ ಇದೇ ರೀತಿ ಇವಾಗ ನೋಡಿ ಜೈಲಿಗೆ ಹೋಗಿ ಬಂದಮೇಲೆ ತಿರ್ಗಾ ಹೇಳ್ತಾ ಇರೋದು, ಅಣ್ಣನ ಮನೆ ಮುಂದೆ ಹೋಗಿ, ಶಿವಣ್ಣನ ಮನೆ ಮುಂದೆ ಹೋಗಿ ನಾನು ಸಾರಿ ಕೇಳ್ತೀನಿ, ತಪ್ಪಾಯಿತು ಅಂತಂದೇಳಿ ನಾನೆಲ್ಲ ಕ್ಲಾರಿಟಿ ಕೊಡ್ತೀನಿ. ಏನು ಕ್ಲಾರಿಟಿ ಕೊಡ್ತೀಯ ಗುರು ನೀನು? ಶಿವಣ್ಣನ ದೊಡ್ಡ ಗುಣ ಏನಂತ ನಮಗೆ ಗೊತ್ತು. ಶಿವಣ್ಣ ನೀನು ಹೋಗ್ಬಿಟ್ಟು ನಾರ್ಮಲಾಗಿ ನಿಂತು ನಿನ್ನ ಕರೆದ್ಬಿಟ್ಟೆ ಮಾತಾಡ್ತಾರೆ. ಯಾಕಂದರೆ ಶತ್ರುಗಳಿಗೂ ಒಳ್ಳೆಯದೇನೋ ಬಯಸ್ತಂಥ ಕುಟುಂಬ ಅವರು.
ನಿನಗೇನೂ ಮಾಡಲ್ಲ, ಅವ್ರು ಒಪ್ಕೋತಾರೆ ಅಷ್ಟೇ, ಬಪ್ಪ ಆಯ್ತದೆ ಅಂತೇಳಿ. ಬಟ್ ನಿನ್ನ ಬುದ್ಧಿ ಏನಂತ ನೋಡ್ಕೊಂಡಿರ್ತಾರೆ, ನೀವು ನಿನ್ನ ಎಲ್ಲಿಡ್ಬೇಕು ಅಲ್ಲಿ ಇಡ್ತಾರೆ, ನಿನಗೆ ಕೆಟ್ಟದ್ದಂತೂ ಬಯಸಲ್ಲ ಅವರು. ನೀನು ಅವರು ಕೆಟ್ಟದ್ದು ಬಯಸಿದ್ರು, ಸಾವು ಬಯಸಿದ್ರು ಕೂಡ ಅವರು ಒಳ್ಳೇದನ್ನೇ ಬಯಸ್ಬಿಟ್ಟು ಕಳಿಸ್ತಾರೆ ಅಷ್ಟೇ. ನೀನು ಇವಾಗ ಅರ್ಥ ಮಾಡ್ಕೋಬೇಕಾಗಿರೋದು, ಹೌದು ನನ್ನಿಂದ ತಪ್ಪಾಗಿತ್ತು, ಕುಡಿದು ಮತ್ತಲ್ಲೇನೋ ಆಗೋಗಿದೆ, ದಯವಿಟ್ಟು ಕ್ಷಮಿಸಿ, ಇನ್ನು ಮೇಲೆ ಈ ರೀತಿ ಆಗಲ್ಲ, ಪ್ರೂವ್ ಮಾಡಿ ತೋರಿಸು. ಹೇಗೆ ಕೆಟ್ಟವ್ರು ಯಾರು ಒಳ್ಳೆಯವ್ರು ಆಗೇ ಇಲ್ವಾ? ಪ್ರೂವ್ ಮಾಡ್ಬಿಟ್ಟು ತೋರಿಸು ಅಷ್ಟೇ. ನಾನು ಕೇಳ್ಕೊಳ್ಳೋದು ಈ ವಿಡಿಯೋ ಮೂಲಕ. ಸ್ನೇಹಿತರೆ, ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಯಾವುದಾದ್ರೂ ಹೊಸ ವಿಷಯಗಳು ಸಿಕ್ಕಿದ್ರೆ ನನ್ನ RVK ಸ್ಟುಡಿಯೋಸ್ ಮೂಲಕ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಗಳಿಗೆ ಅಲ್ಪ ಸ್ವಲ್ಪ ಕಾಯ್ತಾ ಇರಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಸ್ವಲ್ಪ ಸಜೆಸ್ಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಮತ್ತೆ ಸಿಗೋಣ.